ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಸೂರ್ಯ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ಮುನಿರಂಗಿರಾಃ ಲೋಮಶಃ ಪೌಲಶಶ್ಚೈವ ಚಮನೋ ಜಮನೋ ಭೃಗುಃ ಶವನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನು ಉಂಟು ಮಾಡಲಿ. ಆತ್ಮೀಯರೇ, ಕರ್ಕಾಟಕ ರಾಶಿಯವರಿಗೆ ಹೇಗಿದೆ ಆಗಸ್ಟ್ ತಿಂಗಳಿನ ಮಾಸ ಭವಿಷ್ಯ ಎಂಬುದನ್ನು ಗಮನಿಸೋಣ. ನೋಡಿ, ಗ್ರಹಸ್ಥಿತಿ ರವಿ ಬುಧ ಗುರು ರಾಶಿಯಲ್ಲಿ ಇದ್ದಾರೆ. ಹಾಗೆ 2ನೇ ರಾಶಿಯಲ್ಲಿ ಕೇತು, 3ನೇ ರಾಶಿಯಲ್ಲಿ ಶುಕ್ರ, ಹಾಗೆ 8ನೇ ರಾಶಿಯಲ್ಲಿ ರಾಹು, 9ನೇ ರಾಶಿಯಲ್ಲಿ ಶನೇಶ್ಚರನು, 12ನೇ ರಾಶಿಯಲ್ಲಿ ಕುಜ. ಹೀಗೆಲ್ಲ ಗ್ರಹಸ್ಥಿತಿ ಇದೆ. ಪುನರ್ವಸು ನಕ್ಷತ್ರ 4ನೇ ಪಾದ, ಪುಷ್ಯ ನಕ್ಷತ್ರ 1, 2, 3, 4ನೇ ಪಾದ, ಆಶ್ಲೇಷ ನಕ್ಷತ್ರ 1, 2, 3, 4ನೇ ಪಾದ. ವಿಡಿಯೋ ಮುಗಿವರೆಗೂ ಕೂಡ ನೀವು ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳು ಏನು ಎಂಬುದನ್ನು ಕೂಡ ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನ ಮಾಡೋಣ. ನೋಡಿ, ಆಷಾಢ ಮಾಸ ಒಂದು 12 ದಿವಸ ಇರ್ತದೆ. ಆಷಾಢ ಮಾಸ ಅನಂತರದಲ್ಲಿ ಮುಂದೆ ಶ್ರಾವಣ ಮಾಸವು ಕೂಡ ನಮಗೆ ಬರುತ್ತದೆ. ಹಾಗಾಗಿ 2ನೇ ತಾರೀಕಿಗೆ ಸಂಕಷ್ಟರ ಚತುರ್ಥಿ, ಹಾಗೆ 4ನೇ ತಾರೀಕಿಗೆ ಚಾಮುಂಡಿ ಜನ್ಮೋತ್ಸವ, 7ನೇ ತಾರೀಕಿಗೆ ಆಷಾಢ ಲಕ್ಷ್ಮಿಯ ವ್ರತ, 9ನೇ ತಾರೀಕಿಗೆ ಭಾಗವತ ಮತ್ತು ವೈಷ್ಣವ ಏಕಾದಶಿ, 10ನೇ ತಾರೀಕಿಗೆ ಸೋಮ ಪ್ರದೋಷ, 12ನೇ ತಾರೀಕಿಗೆ ಜ್ಯೋತಿರ್ಭೀಮೇಶ್ವರ ವ್ರತ. ನೋಡಿ, 13ನೇ ತಾರೀಕಿಂದ ಮತ್ತೆ ಪುನಃ ಶ್ರಾವಣ ಮಾಸ ಆರಂಭ ಆಯಿತು. 13ನೇ ತಾರೀಕು ಅನಂತರದಲ್ಲಿ ಇನ್ನು 14ನೇ ತಾರೀಕಿಗೆ ನಾಗ ಚತುರ್ಥಿ, 17ಕ್ಕೆ ನಾಗರ ಪಂಚಮಿ, ಮತ್ತು 17ನೇ ತಾರೀಕಿಗೆ ಪುನಃ ಸಿಂಹ ಸಂಕ್ರಾಂತಿಯೂ ಕೂಡ ಇದೆ. 21ಕ್ಕೆ ವರಮಹಾಲಕ್ಷ್ಮಿ ಹಬ್ಬ, ವರಮಹಾಲಕ್ಷ್ಮಿ ಪೂಜೆ ವ್ರತ ಆರಾಧನೆ ಮಾಡುವಂಥದ್ದು. 23ಕ್ಕೆ ಮತ್ತೆ ಏಕಾದಶಿ ಇದೆ. 24 ಪುನಃ ಏಕಾದಶಿ ದಧಿವ್ರತ ಆರಂಭ ಅಂತ. 25ಕ್ಕೆ ಅಂಗಾರಕ ಜಯಂತಿ ಅಂತಿದೆ. 26 ಋಗ್ವೇದಿಗಳಿಗೆ ಉಪಕರ್ಮ, ಹಾಗೆ 28 ತೈತ್ತರಿಯ ಯಜುರ್ವೇದಿಗಳಿಗೆ ಉಪಕರ್ಮ. 30ನೇ ತಾರೀಕು ರಾಘವೇಂದ್ರ ಸ್ವಾಮಿಗಳ ಆರಾಧನೆ, 31ಕ್ಕೆ ಸಂಕಷ್ಟರ ಗಣಪತಿ ವ್ರತ. ಹೀಗೆಲ್ಲ ಇದೆ ನೋಡಿ. ಯಾಕಂದರೆ ಕರ್ಕರಾಶಿಯವ್ರಿಗೆ ಹೇಗಾಗಿದೆ ಅಂತಂದರೆ, ಕೆಲವು ಜನಕ್ಕೆ ಗುರು ಚೇಂಜ್ ಆದಮೇಲೆ ಬಹಳ ಒಳ್ಳೆಯದಾಗ್ತಾ ಇದೆ. ಕೆಲವು ಜನ ಗುರು ಚೇಂಜ್ ಆದಮೇಲೆ ಸ್ವಲ್ಪ ಒದ್ದಾಟ, ಚಿಂತೆ, ಸಮಸ್ಯೆಗಳು ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ನಾವು ಜಾತಕ ನೋಡೋಕೆ ಬಹಳ ಜನಕ್ಕೆ ಗೊತ್ತಾಗ್ತದೆ. ಆದರೆ ಶಾಸ್ತ್ರೀಯವಾದಂತಹ ಒಂದು ಚಿಂತನೆ ಅಥವಾ ಗ್ರಹಸ್ಥಿತಿ ನೋಡಲಿಕ್ಕೆ ಹೋದರೆ ಗುರು ನಿಮಗೆ ಬಹಳ ಒಳ್ಳೆಯ ರೀತಿಯಾದಂಥ ಫಲವನ್ನು ಅನುಗ್ರಹಿಸಬೇಕು. ಗುರು ಖಂಡಿತವಾಗೂ ಕೈ ಬಿಡುವುದಿಲ್ಲ. ನಿಮ್ಮ ರಾಶಿಗೆ ಭಾಗ್ಯಾಧಿಪತಿ ಆಗ್ತಾನೆ ಗುರು. ಇರಲಿ, ನೋಡೋಣ ಏನೇನು ನಿಮಗೆ ಈ ತಿಂಗಳಲ್ಲಿ ಫಲಗಳನ್ನು ನೀವು ಕಾಣಬಹುದು ಎಂಬುದನ್ನು ಒಂದೊಂದಾಗಿ ಗಮನಿಸ್ತಾ ಹೋಗೋಣ. ಹಾಗೆ ವಿಡಿಯೋ ಕೊನೆಯವರೆಗೂ ಕೂಡ ನೀವು ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳನ್ನು ಕೂಡ ತಿಳಿಸ್ಲಿಕ್ಕಿದ್ದೇನೆ. ಹಾಗೆ ಇದು ಗೋಚಾರ ಫಲ ಅಂಥೇಳಿ ನಿಮ್ಮ ಜಾತಕದ ಮೇಲೆ, ದಶಾಭಕ್ತಿಗಳ ಮೇಲೆ ಸ್ವಲ್ಪ ವ್ಯತ್ಯಾಸವೂ ಕೂಡ ಬರಬಹುದು. ಇದೇ ಸಂಪೂರ್ಣವಾದಂಥ ತೀರ್ಮಾನ ಅಂತಲ್ಲ. ಇನ್ನು 21ನೇ ತಾರೀಕಿಗೆ ವರಮಹಾಲಕ್ಷ್ಮಿ ಹಬ್ಬ ಇದೆ. ಏನಾದರೂ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಿ. 28ನೇ ತಾರೀಕಿಗೆ ಹುಣ್ಣಿಮೆ ಇದೆ. ಏನಾದರೂ ಒಂದು ಒಳ್ಳೆಯ ಪ್ಲ್ಯಾನನ್ನು ಕೂಡ ಮಾಡಿಕೊಳ್ಳಿ. ನೋಡಿ, ರಾಶಿಯಲ್ಲಿರುವಂತಹ ಗುರು ಮನಸ್ಸನ್ನು ಬಹಳ ಧೈರ್ಯವನ್ನು ಕೊಡ್ತಾ ಇದ್ದಾನೆ. ಒಂದಂಥ ಕೆಲಸ ಕಾರ್ಯಗಳಾಗ್ತಾ ಇದೆ, ಒಂದಂಥ ಕೆಲಸ ಕಾರ್ಯಗಳು ಹಿಂದೆ ಹೋಗ್ತಾ ಇದೆ. ಹೀಗಿದ್ದಾಗೂ ಕೂಡ ನಿಮ್ಮ ಧೈರ್ಯ, ನಿಮ್ಮ ಸಾಮರ್ಥ್ಯ ಪುನಃ ಇನ್ನೂ ಮುಮ್ಮಡಿಯಾಗಿ ಬೆಳೀತಾ ಇದೆ. ಅದು ಬಹಳ ಮುಖ್ಯವಾದಂಥದ್ದು. ಜೊತೆಗೆ ರವಿಯು ಬುಧನೂ ಕೂಡ ರಾಶಿಯಲ್ಲಿ ಕೂತ್ಕೊಂಡಿದ್ದಾರೆ. ರವಿಯ ಅನುಗ್ರಹ, ಆತ್ಮಕಾರಕನಾದಂತಹ ರವಿ ಸಾಮಾನ್ಯವಾಗಿ 17ನೇ ತಾರೀಕಿನವರೆಗೂ ಕೂಡ ಇರ್ತಾನೆ. ಹಾಗಾಗಿ ಅಲ್ಲಿಯವರೆಗೂ ಕೂಡ ನಿಮ್ಮ ಆತ್ಮಸ್ಥೈರ್ಯ ಬಹಳ ಚೆನ್ನಾಗಿರುತ್ತೆ. ಗೌರ್ಮೆಂಟಿನ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರುವಂಥವರಿಗೆ ಹೆಚ್ಚಿನ ಲಾಭಾಂಶಗಳು ಮತ್ತು ಜಾಗ ಬದಲಾವಣೆ ಆಗುವಂಥದ್ದು, ಮತ್ತು ಮಾಡ್ತಾ ಇದ್ದ ಕೆಲಸದಲ್ಲಿ ಒಳ್ಳೆಯ ಹೆಸರು, ಕೀರ್ತಿ ಬರುವಂಥದ್ದು. ಯಶಃ ಕೀರ್ತಿಂಚ ಲಕ್ಷ್ಮೀಂಚ, ಯಶಸ್ಸು ಬರುವಂಥದ್ದು, ಕೀರ್ತಿ ಬರುವಂಥದ್ದು, ಅನಂತಕ ಲಾಭಾಂಶಗಳು. ನೀವು ಅಂದ್ಕೊಳ್ಳೋದೇ ಇಲ್ಲ, ಅಂದ್ಕೊಳ್ಳೋಕ್ಕಿಂತ ಜಾಸ್ತಿಯಾದಂತಹ ಲಾಭಾಂಶಗಳು ಬರುವಂಥದ್ದನ್ನು ಕೂಡ ಈ ರವಿ ಮತ್ತು ಗುರು 2 ಗ್ರಹಗಳು ಕೂಡ ಉಂಟು ಮಾಡ್ತಾರೆ. ಹಾಗಾಗಿ ಗೌರ್ಮೆಂಟಿನ ಕೆಲಸ ಕಾರ್ಯ ಮಾಡ್ತಾ ಇದ್ದಂಥ ಈ ರಾಶಿಯವರು ಈ ತಿಂಗಳಲ್ಲಿ ಬಹಳ ಸಂತೋಷವನ್ನು ಪಡಬಹುದು. ಬಹಳ ಉತ್ತಮವಾದಂಥದ್ದು. 2ನೇದಾಗಿ ಬುಧನೂ ರಾಶಿಯಲ್ಲಿದ್ದಾನೆ. ಮಕ್ಕಳ ವಿಷಯದಲ್ಲಿ ಯಾಕೋ ಚಿಂತೆ, ತೊಂದರೆಗಳು ಬರ್ತಾ ಇದೆ. ಹಾಗಾಗಿ ಮಕ್ಕಳ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಳಿ. ಸರಿಯಾಗಿ ಓದ್ತಾ ಇದ್ದಾರಾ, ಸರಿಯಾಗಿ ನಿಮ್ಮ ಸಮಯವನ್ನು ಅವ್ರಿಗೆ ಕೊಡ್ತಾ ಇದ್ದೀರಾ ನೋಡ್ಕೊಳ್ಳಿ ನೀವು. ಯಾಕೆಂದರೆ ಹಿಂದಿನ ಕಾಲ ಇದ್ದ ಹಾಗಿಲ್ಲ ಇವತ್ತಿನ ಕಾಲ. ಮಕ್ಕಳೆಲ್ಲೋ ಓದ್ತಾ ಇರ್ತಾನೆ, ತಾಯಿಯಲ್ಲೋ ಒಂದು ಕಡೆಗಿರೋದು, ಇಂತಹ ಪರಿಸ್ಥಿತಿ ಇದೆ. ಹಾಗಾಗಿ ನಿಮ್ಮ ಸಮಯವನ್ನು ಎಷ್ಟರ ಮಟ್ಟಿಗೆ ಅವ್ರಿಗೆ ಕೊಡಲಿಕ್ಕಾಗ್ತಾ ಇದೆ ಹೇಳುವಂಥದ್ದು ಮುಖ್ಯವಾಗಿ ಗಮನಿಸ್ಕೊಳ್ಳಿ. ಯಾಕಂದರೆ ಟೀಚಿಂಗ್ ಕಲಿಸ್ತೀರಿ, ಅಥವಾ ಯಾರೋ ಒಬ್ಬರ ಹತ್ರ ಟ್ಯೂಷನಿಗೆ ಕಳಿಸ್ತೀರಿ, ಅಥವಾ ಟೀಚರ್ಗೆಲ್ಲ ಕ್ಲಾಸನ್ನು ಹೇಳ್ಕೊಡ್ತಾರೆ, ಎಲ್ಲವೂ ಕೂಡ ಇದೆ. ನಮ್ಮ ಸಮಯವನ್ನು ಎಷ್ಟು ಅವರ ಬಗ್ಗೆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕಾಗತ್ತೆ ಹೇಳೋದನ್ನು ಗಮನಿಸ್ಕೊಳ್ಳಿ. ಬುಧನು ರಾಶಿಯಲ್ಲಿದ್ದಾಗ ನಿಮ್ಮ ಜಂಜಾಟವೇ ಜಾಸ್ತಿ ಆಗಿದೆ, ನಿಮ್ಮ ಓಡಾಟವೇ ಜಾಸ್ತಿ ಆಗಿದೆ ಜೀವನದಲ್ಲಿ. ಹಾಗಾಗಿ ಅದು ಯಾವಾಗೂ ಕೂಡ ಇರುತ್ತೆ. ನೀವೆಲ್ಲ ಸಂಪಾದನೆ ಮಾಡಿ ಇಡಬೇಕು ಅಂದ್ಕೊಳ್ತೀರಿ,
ಆದರೆ ಮಕ್ಕಳ ಮೇಲೆ ಸಂಪಾದನೆ ಮಾಡುವಂತಹ ಸಂಪತ್ತಕ್ಕಿಂತನೂ ಆ ಸಂಸ್ಕಾರಗಳ ಬಗ್ಗೆ ಭಾರಿ ಗಮನ ಕೊಡುವಂಥ ಪ್ರಯತ್ನ ಪ್ರತಿಯೊಬ್ಬರೂ ಮಾಡಬೇಕು. ಅದು ಬಹಳ ಉತ್ತಮವಾದಂಥದ್ದು. ಬುಧನು ರಾಶಿಯಲ್ಲಿದ್ದಾಗ ಮಕ್ಕಳು ಹಾಗಾಗಬೇಕು ಹೀಗಾಗಬೇಕು ಅಂತ ಕನಸಿರುತ್ತೆ. ಅದರ ನನಸು ಆಗಬೇಕು ಅಂದರೆ ನಾವು ಅದಕ್ಕೆ ಸಂಬಂಧವಾದಂಥ ಮನುಷ್ಯ ಪ್ರಯತ್ನವನ್ನು ಮಾಡಬೇಕು. ಎರಡನೇ ರಾಶಿಯ ಕೇತು ಸ್ವಲ್ಪ ತಂದೆ ತಾಯಿಯವರು ಸ್ವಲ್ಪ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಕೇರ್ ವಹಿಸ್ಕೊಳ್ಬೇಕು. ಏನೋ ದಿಢೀರ್ನ ಏನೋ ಸಣ್ಣ ಪುಟ್ಟ ಸಮಸ್ಯೆಗಳು ಬರುವಂಥದ್ದು, ಇದ್ದಕ್ಕಿದ್ದ ಹಾಗೆ ತಲೆನೋವು, ತಲೆ ಸುತ್ತು ಬರುವಂಥದ್ದು, ಎದೆನೋವು ಬರುವಂಥದ್ದು. ಹಾಗಾಗಿ ಹಿರಿಯರ ವಿಷಯದಲ್ಲಿ ಸ್ವಲ್ಪ ಚೂರು ಜಾಗ್ರತೆ ವಹಿಸ್ಕೊಳ್ಳಿ. 3ನೇ ರಾಶಿಯ ಶುಕ್ರ ಹಣಕಾಸಿಗೆ ಬಹಳ ಚೆನ್ನಾಗಿದೆ ಅಂತಲೇ ಕಾಣಿಸ್ತದೆ. ಯಾಕಂದರೆ ಹಣಕಾಸು ಶನಿ ಮತ್ತು ಶುಕ್ರರ ದೃಷ್ಟಿ ಹಣಕಾಸಲ್ಲೆಲ್ಲೋ ಒಂದು ಲಾಭಾಂಶಗಳು ಸಿರುವಂಥದ್ದು, ಇದ್ದಕ್ಕಿದ್ದಾಗ ಹಣಕಾಸಿನೂ ಕೂಡ ಚೆನ್ನಾಗಾಗುವಂಥದ್ದು, ಹಣಕಾಸಿನಲ್ಲಿ ಬೇರೆ ಬೇರೆ ಇನ್ಕಮ್ ಸೋರ್ಸ್ ಸಿಗುವಂತಹ ಚಾನ್ಸಸ್ಸು. ಯಾಕಂದರೆ ಏನು ಮಾಡ್ತಾ ಇದ್ದೀರಿ ವೃತ್ತಿ ಮತ್ತೊಂದು ಪ್ರವೃತ್ತಿ ಆಗುವಂಥದ್ದು, ಅದರ ಜೊತೆಗೆ ಸ್ನೇಹಿತರ ಜೊತೆಗೆ, ಬಂಧುಗಳ ಜೊತೆಗೆ ಅಥವಾ ನಿಮ್ಮ ಆತ್ಮೀಯರ ಜೊತೆಗೆ ಹೋಗಿ ಇನ್ನೊಂದೊಂದು ಬಿಸ್ನೆಸ್ಸನ್ನು ಶುರು ಮಾಡುವಂಥದ್ದು, ಇದು ಬಹಳ ಮುಖ್ಯವಾದಂಥದ್ದು. ಹಾಗಾಗಿ ಏನೇನೋ ನಿಮ್ಮ ತಲೆ ಒಳಗಡೆ ಆಲೋಚನೆಗಳು ಬರ್ತಾ ಇದೆ. ಆ ಬಿಸ್ನೆಸ್ ಮಾಡಿದರೆ ಹೇಗೆ, ಈ ಬಿಸ್ನೆಸ್ಸನ್ನು ಮಾಡಿದರೆ ಹಾಗೆ, ಎಷ್ಟು ಲಾಭ ಆಗ್ತಾ ಇದೆ, ಅವ್ರು ಏನು ಮಾಡಿದ್ರು ಅಂತೆಲ್ಲ ಬರ್ತಾ ಇದೆ. ಅದು ಖಂಡಿತವಾಗೂ ಬರಬೇಕು. ಯಾಕಂದರೆ ತಿಳ್ಕೊಂಡು ಏನಾದರೂ ಕೆಲಸವನ್ನು ಬಿಸ್ನೆಸ್ಸನ್ನು ಮಾಡಬೇಕು. ಅದಕ್ಕೆ ನಮ್ಮವರೊಬ್ಬರು ಹೇಳ್ತಾ ಇದ್ರು, ನಾವು ಕಾರು ಓಡಿಸ್ಬೇಕು ಅಂತಂದರೆ ಫಸ್ಟ್ ಕಾರು ಸ್ವಚ್ಛತೆ ಮಾಡಿಕೊಂಡು ಅವ್ರು ಹೇಗೆ ಓಡಿಸ್ತಾರೆ ಅಂತೇಳಿ ಒಂದು ತಿಂಗಳು ಅಬ್ಸರ್ವ್ ಮಾಡಬೇಕಂತೆ. ಡೈರೆಕ್ಟಾಗಿ ನಾವು ಶೋರೂಮಿಗೆ ಹೋಗಿ ಹೊಸ ಕಾರ್ ತಂದು ನಿಲ್ಲಿಸಿದ್ರೆ ಕಾರು ಓಡಿಸ್ಲಿಕ್ಕೆ ಬರಲ್ಲ. ಹಾಗೆ ಪ್ರತಿಯೊಂದು ಬಿಸ್ನೆಸ್ಸನ್ನು ಕೂಡ ಯೋಚನೆ ಮಾಡಿ ಏನೇನು ನಷ್ಟ ಆಗಬಹುದು ಅಂತೇಳಿ ತಿಳುವಳಿಕೆ ಇಟ್ಕೊಂಡು ಮಾಡಲಿಕ್ಕೆ ಹೋಗಬೇಕು. ಆಗ ಮನುಷ್ಯ ಸಕ್ಸಸ್ಫುಲ್ ಆಗ್ತಾನೆ. ಮತ್ತೊಂದಷ್ಟು ಬೇರೆ ಕಡೆ ಹೂಡಿಕೆ ಮಾಡಿರುವಂಥ ಹಣಕಾಸು ಕೂಡ ಈ ತಿಂಗಳಲ್ಲಿ ಬರುವಂಥ ಸಾಧ್ಯತೆಗಳು. ಭೂಮಿಯಲ್ಲೇನೋ ಬಹಳಷ್ಟು ಬದಲಾವಣೆ. ರಿಯಲ್ ಎಸ್ಟೇಟ್ ಉದ್ಯಮಿಗಳಿದ್ರೆ ಈ ರಾಶಿಯವರಿಗೆ ಬಹಳ ಉತ್ತಮವಾದಂಥದ್ದು. ಅಥವಾ ಬಿಲ್ಡಿಂಗ್ ಸೇಲ್ ಆಗಬೇಕು, ಬಿಲ್ಡಿಂಗ್ ತೆಗೆದುಕೊಳ್ಬೇಕು, ಕೃಷಿ ಕ್ಷೇತ್ರ ಏನೋ ಚೆನ್ನಾಗಿ ಮಾಡಬೇಕು, ಅಥವಾ ಏನೋ ಲಾಭ ಸಿಗ್ತಾ ಇಲ್ಲ, ಇಂತಹ ಒಂದು ಪರಿಸ್ಥಿತಿ ಎಲ್ಲ ಇದ್ರೆ ಏನೋ ಕೃಷಿ ಕ್ಷೇತ್ರದಲ್ಲೂ ಕೂಡ ಒಳ್ಳೆ ರೀತಿಯಾದಂಥ ಫಲ ಸಿಗುವಂಥ ಹಂತ ಇದೆ. ಇನ್ನೂ ಒಂದು ಹಂತಕ್ಕೆ ಖರ್ಚು ಸ್ವಲ್ಪ ಜಾಸ್ತಿ ಆಗ್ಬೋದು. ಹಣಕಾಸು ಹೇಗೆ ಬರುತ್ತೋ ಹಾಗೆ ಖರ್ಚಾಗಿ ಹೋಗ್ತದೆ. ಆದರೆ ನಿಮಗೆ ಹೆದರ್ಕೊಳ್ಳುವಂಥ ಪರಿಸ್ಥಿತಿ ಇಲ್ಲ. ಏನೋ ತೀರಾ ಕತ್ತಿಗೆ ಹಿಡ್ಕೊಳ್ಳುವಾಗ ಆಗ್ತದೆಪ್ಪ, ದುಡ್ಡೇ ಇಲ್ಲಪ್ಪ ಈ ತಿಂಗಳಲ್ಲಿ ಹೇಳುವಂಥದ್ದಿಲ್ಲ. ಆದರೆ ಸಾಲವೂ ಕೂಡ ಆಗುವಂಥ ಸಾಧ್ಯತೆಗಳಿದೆ. ಅದನ್ನು ತೀರ್ಸಾಕುವಂಥ ಪ್ರಯತ್ನವೂ ಕೂಡ ನಿಮ್ಮಲ್ಲಿ ಆಗುತ್ತೆ. ಯಾಕಂದರೆ ಸ್ಥಿತಪ್ರಜ್ಞರಾಗಿದ್ದೀರಿ ನೀವು. ಸ್ಥಿತಪ್ರಜ್ಞ ಅಂತಂದರೆ ಹಿಂದೆಲ್ಲ ಸಮಸ್ಯೆಗಳು ಸಾಮಾನ್ಯ ಅನುಭವಿಸಿದ್ದೀರಾ. ಕೌಟುಂಬಿಕವಾದಂಥ ಸಮಸ್ಯೆ ಇರಬಹುದು, ಹಣಕಾಸಿನ ಸಮಸ್ಯೆ ಇರಬಹುದು, ಕಾನೂನಿನ ಸಮಸ್ಯೆಗಳಿರಬಹುದು. ಇವನ್ನೆಲ್ಲವನ್ನು ಕೂಡ ಮೀರಿ ಮುಂದೆ ಬಂದಿದ್ದೀರಿ, ನೀವು ಬರ್ತಾ ಇದ್ದೀರಿ. ಯಾಕಂದರೆ ಅಷ್ಟಮ ಶನಿ ಇದ್ದಾಗ ಎಷ್ಟೊಂದು ಕಷ್ಟ ನಿಮಗೆ, ಎಲ್ಲ ರೀತಿಯಾದಂಥ ಕಷ್ಟ, ಹಣಕಾಸಿನ ಕಷ್ಟ, ಅದ್ರ ಜೊತೆಗೆ ಕಾನೂನಿನ ಕುಳಿಕೆ, ಕಾನೂನಿನ ಸಂಬಂಧವಾದ್ದು. ಈಗೇನಿಲ್ಲ, ದೇವರನ್ನು ನಂಬಿದಿರಿ, ಭಗವಂತ ಎಲ್ಲ ನಡೆಸ್ತಾ ಇದ್ದಾನೆ ಹೇಳುವಂಥ ಧೈರ್ಯದಿಂದ ಮುನ್ನುಗ್ತಾ ಇದ್ದೀರಿ. ಹಾಗೆ ನಡೀತಾನೂ ಕೂಡ ಇದೆ. ನಿಮಗೆ ಹಣಕಾಸು ನಾಳೆಗೆ ಯಾರಿಗೂ ಕೊಡಬೇಕು, ಇವತ್ತು ನಿಮಗೆ ಬಂದು ಜಮಾ ಆಗ್ತದೆ. ಅಥವಾ ಯಾರಿಗೂ ನಾಳೆಗೆ ಮಾತು ಕೊಟ್ಟಿದ್ದೀರಿ, ಆ ಕೆಲಸ ಅಲ್ಲಿದ್ದಲ್ಲಿಗೆ ಅದು ಮುಗಿದು ಹೋಗಿಬಿಡುತ್ತೆ. ಹೀಗೆ ಆ ಕೆಲಸ ನಿಮ್ಮನ್ನು ಹಿಂದೆ ಬರ್ತಾ ಇದೆ. ಅದು ಬಹಳ ಮುಖ್ಯವಾದಂಥದ್ದು. ಆದರೆ ಬೇರೆ ಬೇರೆ ರೀತಿಯಾದಂಥ ಉದ್ಯೋಗಗಳಿಗೆ ಅವಕಾಶಗಳು ಕೂಡ ಕಾಣಿಸುತ್ತೆ. ಪ್ರಯತ್ನವನ್ನು ಮಾಡಿ. ಸ್ವಲ್ಪ ಪ್ರಯಾಣ ಯೋಗವು ಸ್ವಲ್ಪ ಜಾಸ್ತಿ ಆಗುವ ಹಾಗೆ ಕಾಣುತ್ತೆ ಈ ತಿಂಗಳಲ್ಲಿ. ಪ್ರಯಾಣ ಯೋಗ ಅಲ್ಲಿ ಇಲ್ಲಿ ಹೋಗುವಂಥದ್ದು, ಮಾಡುವಂಥದ್ದು. ಆದರೆ ಸ್ವಲ್ಪ ಆರೋಗ್ಯದ ವಿಷಯದಲ್ಲಿ ತಕ್ಕ ಮಟ್ಟಿಗೆ ಹುಷಾರಿ ವಹಿಸ್ಕೊಳ್ಬೇಕು. ಕಣ್ಣಿನ ಸಂಬಂಧವಾದ ತೊಂದರೆಗಳು ಬರುವಂಥದ್ದು ಇದ್ದಕ್ಕಿದ್ದಾಗೆ, ಅಥವಾ ಸ್ವಲ್ಪ ಸುಸ್ತಾಗುವಂಥದ್ದು. ಹಾಗಾಗಿ ಚೆನ್ನಾಗಿ ನಿದ್ರೆಯನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಿ. 12ನೇ ರಾಶಿಯ ಕುಜ ಇದ್ದಾನೆ. ಏನೇನೋ ಯೋಚನೆಗಳು ಬರುತ್ತೆ, ಸರಿಯಾದಂಥ ನಿದ್ರೆ ಇಲ್ಲ. ಯೋಗ ಧ್ಯಾನ ಮಾಡಬೇಕು ಅಂತಂದ್ರೆ ಪುರುಸತ್ತಿಲ್ಲ ಅಂತ ಆಗಿಬಿಡುತ್ತೆ. ಬೇರೆ ಎಲ್ಲದಕ್ಕೂ ಕೂಡ ಪುರುಸತ್ತಿರುತ್ತೆ. ಹೋಗಪ್ಪ, ಒಂದು ಕೆಲಸ ಇಲ್ಲ ನಿನಗೆ, ಹೋಗಿ ಅರಳಿ ಮರ ಪ್ರದಕ್ಷಿಣೆ ಮಾಡು 48 ದಿವಸ ಅಂತಂದ್ರೆ ಅದಕ್ಕೆ ಯೋಚನೆ ಇಲ್ಲ. ಹಾಗಾಗಿ ನಾವು ಆ ಭಗವಂತನನ್ನು ಕೂಡ ಒಂದು ಸಮಯ ಇಟ್ಕೊಂಡು ಅನುಷ್ಠಾನ, ಪೂಜೆ, ಪುನಸ್ಕಾರಗಳನ್ನು ಮಾಡ್ತಾ ಇರಬೇಕು. ಅದು ಮಾಡಿಲ್ಲ ಅಂತ ಆದರೆ ಯಾವುದೂ ಕೂಡ ಒಳ್ಳೆ ರೀತಿಯಾದಂತಹ ಫಲ ಸಿಗುವುದಿಲ್ಲ, ಫಲದಲ್ಲಿ ಅನುಕೂಲವೂ ಕೂಡ ಆಗುವುದಿಲ್ಲ. ಮತ್ತು ಜೀವನದಲ್ಲಿ ಭಗವಂತ ನಿಮ್ಮನ್ನು ಒಂದೊಂದಕ್ಕೆ ಬೆಳೆಸ್ತಾ ಇದ್ದಾನೆ. ಆದರೂ ಎಲ್ಲೋ ಒಂದು ಕಡೆಗೆ 10 ರೂಪಾಯಿ ಬರುವಾಗ 2 ರೂಪಾಯಿ ಕಳೆದು ಹೋಗ್ಬೋದು. ಅದನ್ನು ನಾವು ಅಷ್ಟು ಯೋಚನೆ ಮಾಡಲಿಕ್ಕೆ ಹೋಗಬಾರ್ದು. ಈಗ ಒಂದು ಹಂತಕ್ಕೆ ಧೈರ್ಯವನ್ನು ಅನ್ಕ ನಿಮಗೆ ಕೊಡ್ತಾ ಇದ್ದಾನೆ. ಧೈರ್ಯದ ರೀತಿಯಲ್ಲಿ ಮುನ್ನುಗ್ಗಿ. ಹಾಗೆ ಮಕ್ಕಳ ವಿಷಯದಲ್ಲಿ ಸ್ವಲ್ಪ ಯೋಚನೆಯನ್ನು ಕೂಡ ಮಾಡಿ, ಚೆನ್ನಾಗಿ ಸಂಸ್ಕಾರಗಳನ್ನು ಕೂಡ ಕೊಡುವಂತಹ ಒಂದು ಪ್ರಯತ್ನವನ್ನು ಮಾಡಿ, ಚೆನ್ನಾಗಿ ಓದಿಸಿ. ಇವತ್ತಿನ ಕಾಲದ ಎಲ್ಲ ವಿದ್ಯಾಭ್ಯಾಸಗಳು ಕೂಡ ಇದೆ, ಅದರ ಸಂಸ್ಕಾರಗಳು ಬಹಳ ಕಡಿಮೆ ಆಗ್ತಾ ಇದೆ. ಹಾಗಾಗಿ ಸಂಸ್ಕಾರಗಳ ಬಗ್ಗೆ ನಾವೆಲ್ಲರೂ ಒತ್ತು ಕೊಟ್ಟು ಸಂಸ್ಕಾರ, ಅವರ ಮನಸ್ಥಿತಿ, ಇದನ್ನೆಲ್ಲವನ್ನು ಕೂಡ ಯೋಚನೆ ಮಾಡಬೇಕು. ಎಷ್ಟೋ ಸಲ ಕಷ್ಟ ಬಂದಾಗ ಬಹಳಷ್ಟು ದುಃಖ ಪಟ್ಕೊಂಡು ಪ್ರಾಣ ಕಳ್ಕೊಳ್ಳುವಂಥ ಪರಿಸ್ಥಿತಿಯನ್ನು ಕೂಡ ಕಾಣುತ್ತೇವೆ ನಾವು. ಆದರೆ ಇವತ್ತೇ ಕಷ್ಟ ಹೇಗೆ, ಜೀವನ ಹೇಗೆ, ನಾವು ಯಾವ ಥರ ಜೀವನ ಮಾಡ್ಕೊಂಡು ಹೋಗಬೇಕು, ನಮ್ಮ ಜೀವನ ಮುಂದೆ ಹೇಗೆ ದಾರಿ ಸಾಗಬೇಕು ಎಂಬುದನ್ನು ನಾವು ಹೇಳ್ಕೊಡ್ತಾ ಇರಬೇಕು ಅನುಭವ ಇದ್ದಂಥವರು. ಮತ್ತು ಈ ತಿಂಗಳಲ್ಲಿ ಒಂದಷ್ಟು ಪ್ಲ್ಯಾನ್ ಮಾಡಿ. ಆ ಪ್ಲ್ಯಾನೆಲ್ಲ ಸಕ್ಸಸ್ಫುಲ್ ಆಗುವಂಥ ಹಂತ ಇದೆ. ಯಾಕಂದರೆ ಶ್ರಾವಣ ಮಾಸ ಇದೆ, ನಾಗರ ಪಂಚಮಿ ಇದೆ, ವರಮಹಾಲಕ್ಷ್ಮಿ ಹಬ್ಬ ಇದೆ, ಹೀಗೆ ಹಬ್ಬ ಹರಿದಿನಗಳೆಲ್ಲ ಬರ್ತಾ ಇದೆ. ಆದರೆ ನಿಮ್ಮ ಜೀವನದ ಪ್ಲ್ಯಾನನ್ನು ಕೂಡ ಮಾಡ್ತಾ ಇರಿ. ಶುಭವಾದಂಥ ಸಮಯಗಳೆಲ್ಲ ಬರ್ತಾ ಇದೆ. ರಾಶಿಯಲ್ಲಿ ಗುರು ಹುಚ್ಚನಾಗಿ ಕೂತಿದ್ದಾನೆ. ಯಾರ್ಯಾರು ಧರ್ಮ ಕಾರ್ಯಗಳನ್ನು ಮಾಡಬೇಕು, ಅಥವಾ ಯಜ್ಞ ಜಾಗಗಳನ್ನು ಮಾಡಬೇಕು, ಪಾಠ ಪ್ರವಚನಗಳನ್ನು ಮಾಡಬೇಕು, ಧಾರ್ಮಿಕ ಕ್ಷೇತ್ರದಲ್ಲಿ ಪ್ರಯತ್ನ ಮಾಡಬೇಕು ಅಂದ್ಕೊಂಡಿದ್ರು, ಅಥವಾ ಧರ್ಮದ ಸಂಸ್ಥೆಯನ್ನು ಮಾಡಬೇಕು ಅಂದ್ಕೊಂಡಿದ್ರು, ಅಂಥವರೆಲ್ಲ ಪ್ರಯತ್ನ ಮಾಡಿ.
ಗುರು ರಾಶಿಯಲ್ಲಿದ್ದಾಗ ಧರ್ಮವು ವೃದ್ಧಿಯಾಗುತ್ತೆ. ಧರ್ಮದ ಸಂಬಂಧವಾದಂಥ ತೊಂದರೆ ಮಾಡಬೇಕು ಅನ್ನುವಂಥ ವ್ಯಕ್ತಿಗಳು ಅವರಾಗ ಅವರು ದೂರವಾಗ್ತಾರೆ. ಹಾಗಾಗಿ ಧರ್ಮೋ ರಕ್ಷತೆ ರಕ್ಷಿತಃ ಎಂಬುದಾಗಿ ಆ ಧರ್ಮವನ್ನು ನಾವು ರಕ್ಷಣೆ ಮಾಡುವಂಥ ಪ್ರಯತ್ನವನ್ನು ಮಾಡಬೇಕು. ಆ ಧರ್ಮವು ನಮ್ಮ ರಕ್ಷಣೆ ಮಾಡೇ ಮಾಡುತ್ತದೆ. ಸ್ವಲ್ಪ ಕಷ್ಟ ಆಗ್ಬೋದು, ಕಲಿಯುಗ ಆದದ್ದರಿಂದ ಸ್ವಲ್ಪ ಸತ್ಯ ಅಥವಾ ಸ್ವಲ್ಪ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೇನೆ ಅಂತಂದರೆ ಸ್ವಲ್ಪ ಕಷ್ಟವೂ ಆಗ್ಬೋದು. ಯಾಕಂದರೆ ನೀವು ಸರಿಯಾಗಿ ಬ್ಯಾಂಕಲ್ಲಿ ಲೋನ್ ಕಟ್ತೇನೆ ಅಂತಂದರೆ ಬ್ಯಾಂಕಲ್ಲಿ ಲೋನು ಕೂಡ ಕೊಡೋದಿಲ್ಲ ಇವತ್ತಿನ ಕಾಲ. ಹಾಗಾಗಿ ಯಾರ್ಯಾರೋ ಕಟ್ಟದೆ ಓಡಾಡ್ತಾರೆ, ಹೆಚ್ಚು ಕಡಿಮೆ ಮಾಡ್ತಾರೆ ಅಂಥವ್ರಿಗೂ ಕೂಡ ಲೋನೆಲ್ಲ ಕೊಡ್ತಾರೆ. ಹಾಗಾಗಿ ಸ್ವಲ್ಪ ಈ ಕಲಿಯುಗ ಆದದ್ರಿಂದ ನಾವು ಮನುಷ್ಯ ಪ್ರಯತ್ನ ಸ್ವಲ್ಪ ಜಾಸ್ತಿ ಮಾಡಬೇಕಾಗಬಹುದು. ಆದರೂ ನಮ್ಮದಾದಂತಹ ದಾರಿ, ನಮ್ಮದಾದಂತಹ ಪ್ರಯತ್ನ, ನಾವು ಇಷ್ಟ ಮಾಡಿದರೆ ಸಾಕಾಗತ್ತೆ ಹೇಳುವಂತಹ ಒಂದು ಉತ್ತಮವಾದಂಥ ಮನಸ್ಥಿತಿಯನ್ನು ಪ್ರಯತ್ನ ಮಾಡಬೇಕು. ಅದಕ್ಕೆ ಭಗವಂತನು ಅನುಗ್ರಹಿಸ್ತಾನೆ. ಇನ್ನು ಒಂದು 5-6 ರೀತಿಗಳನ್ನು ಟರ್ನ್ ಬರುವಂಥ ಸಾಧ್ಯತೆಗಳಿದೆ. ಒಂದನೇದಾಗಿ ನಿಮ್ಮ ಕುಟುಂಬದ ಸಪೋರ್ಟ್ ಸ್ವಲ್ಪ ಜಾಸ್ತಿ ಸಿಗುವಂಥದ್ದು, ಮತ್ತು ಯಾರೋ ಒಬ್ಬರು ನಿಮ್ಗೆ ಹಣಕಾಸು ಕೊಡಬೇಕು ಅಂಥೇಳಿ ಬಹಳ ವರ್ಷದಿಂದ ತಿಂಗಳಿಂದ ಒದ್ದಾಡ್ತಾ ಇದ್ದರೆ ಹಣಕಾಸು ಕೂಡ ಅನುಕೂಲ ಆಗಬಹುದು. 12ನೇ ರಾಶಿ ಕೂಜೆ ಕೂತಿದ್ದಾನೆ. ಹಾಗಾಗಿ ಸ್ವಲ್ಪ ನಿಮಗೂ ಬರುವಂತಹ ಋಣ, ನಿಮಗೆ ಬರುವಂತಹ ಹಣಕಾಸು ದಾರಿ ಆಗುವಂಥದ್ದು. ಮೂರನೇದಾಗಿ ನೀವು ಯಾರ್ಯಾರು ವಿವಾಹ ಆಗದೇ ಇದ್ದಂತಹ ವ್ಯಕ್ತಿಗಳಿದ್ದೀರೋ ಬಹಳ ವರ್ಷದಿಂದ ನನ್ನ ಮದುವೆ ಆಗ್ತಾ ಇಲ್ಲ ಅಂತೇಳಿ ಅದಕ್ಕೆ ಪ್ರಯತ್ನವನ್ನು ಮಾಡಿ. ರಾಶಿಯಲ್ಲಿ ಗುರು ಕೂತಿದ್ದಾನೆ. ತೃತೀಯದಲ್ಲಿ ಶುಕ್ರನು ಭಾಗ್ಯದ ದೃಷ್ಟಿ ಇದೆ. ಇದು ಬಹಳ ಒಳ್ಳೆಯದಾದಂಥದ್ದು. ಮಿಕ್ಕಿರುವಂಥ ಸಮಯದಲ್ಲಿ ಯಾವಾಗ ಆಗುವುದಿಲ್ಲೋ ಇಂಥ ಸಮಯದಲ್ಲಿ ಆಗುತ್ತದೆ ವಿವಾಹಾದಿ ಮಂಗಲ ಕಾರ್ಯಗಳು. 4ನೇದಾಗಿ ಯಾರು ಪ್ರಾಣಿ ಪಕ್ಷಿಗಳನ್ನು ಬಹಳ ಚೆನ್ನಾಗಿ ಹೈನುಗಾರಿಕೆ, ಕೃಷಿ ಕ್ಷೇತ್ರಗಳಲ್ಲಿ ಇದಿರುವಂಥವರಿಗೆ ಸ್ವಲ್ಪ ಕಷ್ಟ ಅಂತ ಅನಿಸ್ಬೋದು, ಬಿಡ್ಲಿಕ್ಕೆ ಹೋಗಬೇಡಿ. ಅದೇ ಬೆನ್ನೆಲುಬು ಕೂಡ ಅದು ಇವತ್ತರ ನಾಳೆಗೆ ಬಹಳ ಒಳ್ಳೆ ರೀತಿಯಾದಂಥ ಅವಕಾಶಗಳನ್ನು ಕೂಡ ಕೊಡಬಹುದು. 5ನೇದಾಗಿ ನೀವು ಆದಷ್ಟು ಮುಂದೆ ಏನು ಯೋಚನೆ ಮಾಡಬೇಕು, ಮುಂದೆ 5 ವರ್ಷ, 10 ವರ್ಷ, 20 ವರ್ಷದ ಬಗ್ಗೆ ಏನೇನು ಕನಸು ಕಾಣಬೇಕು ಅಂತಹ ಕನಸನ್ನು ಸ್ವಲ್ಪ ಯೋಚನೆ ಮಾಡಿ ಪ್ರಯತ್ನ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡುವಂಥ ಒಂದು ಸಮಯ. ತೃತೀಯ ರಾಶಿಯಲ್ಲಿ ಶುಕ್ರ ಇದ್ದಾಗ, ಶುಕ್ರ ಮತ್ತು ಶನಿಯ ದೃಷ್ಟಿ ಅಂತಂದರೆ ನಿಮಗೆ ಒಂದು ಹಂತಕ್ಕೆ ಹಣಕಾಸು ಬರ್ತಾ ಇದೆ, ಖರ್ಚು ಬಹಳಷ್ಟು ಆಗ್ತಾ ಇದೆ. ಆದರೆ ಆ ಖರ್ಚಿನ ನಿಯಮಗಳನ್ನು ಇಟ್ಕೊಂಡು ಪ್ರಯತ್ನ ಮಾಡಿ. ಇದಿಷ್ಟು ಮಾಡಿದರೆ ಬಹಳ ಉತ್ತಮವಾದಂಥದ್ದು ಕರ್ಕಾಟಕ ರಾಶಿಯವರಿಗೆ. ಇನ್ನು ನಕ್ಷತ್ರ ಪರಿಹಾರಗಳು ಏನು ಎಂಬುದನ್ನು ಕೂಡ ನಾವು ಗಮನಿಸೋಣ. ಮಹತ್ತರವಾದಂಥ ವಿಷಯ ಕರ್ಕರಾಶಿಗೆ ಏನಂತಂದರೆ ನಿಮ್ಮ ಬಗ್ಗೆ ನಿಮಗೆ ಬಹಳಷ್ಟು ವಿಶ್ವಾಸ ಇದೆ. ಆ ವಿಶ್ವಾಸದಿಂದ ಪ್ರಯತ್ನ ಮಾಡ್ತಾ ಹೋಗಿ. ಯಾರೇನು ಹೇಳ್ತಾರೆ, ಯಾರು ಕಿರಿಕಿರಿ ಮಾಡ್ತಾರೆ, ಯಾರಿಗೆ ಲಾಸ್ ಆಯಿತು ಅದನ್ನು ಸ್ವಲ್ಪ ಅಷ್ಟು ಯೋಚನೆ ಮಾಡಲಿಕ್ಕೆ ಹೋಗಬೇಡಿ. ನಿಮ್ಮ ದೃಢವಾದಂತಹ ಆನೆ ಹೇಗೆ ನಡೆದು ಹೋಗುತ್ತೋ ಅದೇ ದಾರಿ ಅಲ್ವ, ಹಾಗೆ ನಿಮ್ಮ ಮನಸ್ಸು ಇದು ಪಕ್ಕ ಇದೆ, ಇದನ್ನು ಮಾಡುವಂತ ಅನಿಸಿದ್ರೆ ಆ ವಿಷಯದಲ್ಲಿ ಮುಂದೆ ಹೋಗ್ತಾ ಬನ್ನಿ. ಬೇರೆ ಯಾವುದು ಚಿಂತೆ ಮಾಡಿಕೊಂಡು ಯಾವುದು ಟೆನ್ಷನ್ ಹಾಕ್ಕೊಳ್ಳೋದು ಬೇಡ. ನಮ್ಮ ಕೆಲಸ ಏನು, ನಾವೇನು ಮಾಡಬೇಕು ಅಷ್ಟೇ, ಅದನ್ನು ನಾವು ಚಿಂತನೆ ಮಾಡ್ತಾ ಮುಂದೆ ಹೋಗುವಂಥ ಪ್ರಯತ್ನ ಮಾಡೋಣ. ಹಾಗೆ ನಕ್ಷತ್ರ ಪರಿಹಾರಗಳು, ಪುನರ್ವಸು ನಕ್ಷತ್ರ 17ನೇ ತಾರೀಕು ನಾಗರ ಪಂಚಮಿ ಇದೆ. ಆದಷ್ಟು ನಾಗದೇವರು ಪ್ರಾರ್ಥನೆ ಮಾಡಿ. ಇನ್ನು ಪುಷ್ಯ ನಕ್ಷತ್ರ ನೋಡಿ 21ನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬ. ಮರೆಯದೇ ಇದ್ದ ಹಾಗೆ ವರಮಹಾಲಕ್ಷ್ಮಿಯನ್ನು ಭಕ್ತಿಯಿಂದ ಬೇಡ್ಕೊಳ್ಳಿ. ಮಹಾಲಕ್ಷ್ಮಿ ನನಗೆ ಅನುಗ್ರಹ ಮಾಡುವ, ಆರ್ಥಿಕವಾಗಿ ಕಷ್ಟ, ಬೇರೆ ರೀತಿಯಾದಂಥ ಕಷ್ಟ ಹೀಗೆಲ್ಲ ಬರ್ತಾ ಇದೆ, ನನಗೆ ಕಷ್ಟವನ್ನು ಪರಿಹಾರ ಮಾಡು ಅಂಥೇಳಿ ವರಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ಆಶ್ಲೇಷ ನಕ್ಷತ್ರದವರು ಮರೆಯದೇ ಇದ್ದ ಹಾಗೆ ವರ್ಷಕ್ಕೊಮ್ಮೆ ಬರುತ್ತೆ ನೋಡಿ ನಾಗರ ಪಂಚಮಿ ಹೇಳುವಂಥದ್ದು 17ನೇ ತಾರೀಕಿಗೆ ಇದೆ. ಹಾಗಾಗಿ ಆ ದಿವಸ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ನಿಮ್ಮ ಮನೆ ಹತ್ತಿರದಲ್ಲಿ ನಾಗನ ಕಟ್ಟೆ ಇದೆ, ಅದಕ್ಕೆ 108 ಬಾರಿ ಬೆಳಗ್ಗೆ ಮತ್ತು ಸಂಜೆ 108 ಬಾರಿ ಪ್ರದಕ್ಷಿಣೆ ಮಾಡಿ. ಅಶಕ್ತರು ನಿಮ್ಮ ಕೈಯಲ್ಲಿ ಆಗೋದಿಲ್ವೋ ಸುಬ್ರಹ್ಮಣ್ಯನ ಅಷ್ಟೋತ್ತರ ಶತನಾಮವನ್ನಾದರೂ ಕೂಡ ಪ್ರಾರ್ಥನೆ ನಮಸ್ಕಾರವನ್ನು ಮಾಡಿ ಬೇಡಿಕೊಳ್ಳಿ. ಆಶ್ಲೇಷ ನಕ್ಷತ್ರದವರಿಗೆ ಈ ದಿವಸ ಬಹಳ ಉತ್ತಮವಾದಂಥದ್ದು. ಸರ್ಪನ ನಕ್ಷತ್ರ, ಯಾಕಂದರೆ ಸರ್ಪನ ನಕ್ಷತ್ರ ಅಂದರೆ ನಿಮಗೆ ಹಠ ಸಾಧನೆ ಮಾಡಲಿಕ್ಕೆ ಅವಕಾಶಗಳನ್ನು ಕೊಡುವಂಥದ್ದು. ಎಷ್ಟೋ ಜನ ಆಶ್ಲೇಷ ನಕ್ಷತ್ರ ಅಂದ ತಕ್ಷಣವೇ ಮದುವೆಗೆಲ್ಲ ಬಹಳ ಕಷ್ಟ ತೊಂದರೆ ಅಂತೇಳಿ ಹೇಳ್ತಾರೆ. ಆದರೆ ಸಾಧನೆಯನ್ನು ಮಾಡಿದರೆ ಆಶ್ಲೇಷ ನಕ್ಷತ್ರದ ಬಹಳ ಮೇಲ್ಮಟ್ಟಕ್ಕೆ ಹೋಗ್ತಾರೆ. ಸಾಧನೆ ಮಾಡುವಂಥ ನಕ್ಷತ್ರ ಹಠದಿಂದ, ಶಠಃ ಅಂತ ಹೇಳ್ತಾರೆ, ಅಂದರೆ ಹಠದಿಂದ ಸಾಧನೆ ಮಾಡುವಂಥದ್ದು. ನಿದ್ರೆ ಇಲ್ಲದೇ ಇದ್ದಾಗ ನೋಡಿ ಹಾವು ಯಾವಾಗೂ ಜಾಗ್ರತೆ ಅವಸ್ಥೆಯಲ್ಲಿ ಇರುತ್ತಂತೆ. ಹಾಗೆ ಈ ಆಶ್ಲೇಷ ನಕ್ಷತ್ರದವರು ಕೂಡ ಭಾಳಷ್ಟು ಜಾಗ್ರತೆ ಅವಕಾಶದಲ್ಲಿರ್ತಾರೆ. ಯಾವಾಗೂ ಕೂಡ ಎಚ್ಚರ, ಯಾವಾಗೂ ಕೂಡ ಕೆಲಸ ಆಗಬೇಕು, ಯಾವಾಗೂ ಕೂಡ ಹೀಗೆ ಮಾಡಿದ್ರೆ ಹೇಗೆ, ಹಾಗೆ ಮಾಡಿದ್ರೆ ಹೇಗೆ ಅಂತೇಳಿ ಯೋಚನೆ ಮಾಡ್ತಾ ಇರ್ತಾರೆ. ಹಾಗಾಗಿ ನೀವು ಮರೆಯದೇ ಇದ್ದ ಹಾಗೆ 17ನೇ ತಾರೀಕಿಗೆ ಬ್ರಹ್ಮಚಾರಿಗಳ ಆರಾಧನೆ ಅವಕಾಶ ಇದ್ದರೆ ಏನಾದರೂ ವಸ್ತ್ರವನ್ನು, ಗೋಪಿಚಂದನ, ಜನವಾರವನ್ನು ಯಾರಾದರೂ ಚಿಕ್ಕ ಪುಟ್ಟ ಮಕ್ಕಳು, ಉಪನಯನವಾದಂಥ ಮಕ್ಕಳಿದ್ರೆ ಅವ್ರಿಗೆ ಕೊಡಿ. ಹಾಗೆ ದಾನವನ್ನು ಮಾಡಿ. 17ನೇ ತಾರೀಕಿಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾಗದೇವರ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿ. ಇದಿಷ್ಟು ಮಾಡ್ತಾ ಬನ್ನಿ. ಇನ್ನೆಲ್ಲರಿಗೂ ಕೂಡ ಶುಭವಾಗಲಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅಂಥವರು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕನ್ನು ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನೇ ಭವಂತು. ನಮಸ್ಕಾರ.